ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಜಿ ಕನ್ನಡದ ಪ್ರಸಿದ್ಧ ಧಾರಾವಾಹಿಯಾದ ಕರ್ಣ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಧಿ ಕರ್ಣನನ್ನು ತುಂಬ ಇಷ್ಟಪಡ್ತಿರ್ತಾಳೆ. ಆದರೆ ಅದು ಕರ್ಣನ ತಂದೆಗೆ ಇಷ್ಟ ಇರೋಲ್ಲ. ತಂದೆ ಕರ್ಣನಿಗೆ ಎಷ್ಟೋ ಸಲ ಹೇಳಿದ್ರು, ನೀನು ನಿಧಿ ಜೊತೆ ಸೇರಬೇಡ, ಮಾತಾಡಬೇಡ. ಅದರಿಂದ ಕರ್ಣನೂ ಕೂಡ ನಿಧಿ ಜೊತೆ ಮಾತಾಡದೆ ದೂರ ಇರ್ತಾನೆ, ನಿಧಿನ ಅವಾಯ್ಡ್ ಮಾಡ್ತಿರ್ತಾನೆ. ಪಾಪ ಈ ವಿಷಯ ನಿಧಿಗೆ ಹೇಗೆ ಗೊತ್ತಿರುತ್ತೆ. ಅವಳ ಕರ್ಣನ ಹಿಂದೆ ಸುತ್ತಾಡ್ತಾ ಮಾತಾಡ್ತಾನೆ ಇರ್ತಾಳೆ. ಒಂದಿನ ನಿಧಿ ಸ್ಕೂಟಿ ಪಂಚರ್ ಆಗಿ ನಿಂತಿರುತ್ತೆ. ಅಲ್ಲಿಗೆ ಕರ್ಣನ ತಂದೆ ಬಂದು, ನೀನು ನಿಧಿ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ಸರ್, ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ಕರ್ಣನ ತಂದೆ, ನೀನು ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ವಾ, ನನಗೆ ಗೊತ್ತು. ಏನು ಗಾಡಿ ಪಂಚರ್ ಆಗಿದೆಯಾ, ಬಾ ನಾನು ಡ್ರಾಪ್ ಮಾಡ್ತೀನಿ, ಗಾಡಿ ಕೀನ ನಮ್ಮ ಡ್ರೈವರ್ಗೆ ಕೊಡು, ಅವನು ಪಂಚರ್ ಹಾಕ್ಸಿ ನಿಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಿಧಿ ಕೂಡ ಸರಿ ಸರ್ ಅಂತ ಕರ್ಣನ ತಂದೆ ಜೊತೆ ಕಾರಲ್ಲಿ ಹೋಗ್ತಾಳೆ. ಆಗ ಕರ್ಣನ ತಂದೆ, ನಿಮಗೆ ಶ್ರೀಮಂತರ ಮನೆ ಹುಡುಗರು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಅವರ ಹಿಂದೆ ಬಿದ್ದು ಪ್ರೀತಿ ನಾಟಕ ಮಾಡ್ತೀರಾ, ಅವರ ಆಸ್ತಿಯ ಮೇಲೆ ಕಣ್ಣು ಹಾಕ್ತೀರಾ. ನಿಮ್ಮ ಅಜ್ಜಿಗೆ ಒಳ್ಳೆ ಬಕ್ರಾಗ್ ಸಿಕ್ಕಿದ್ದಾನೆ, ಕರ್ಣ ಖರ್ಚು ಮಾಡ್ತಾನೆ ಅಲ್ವಾ, ಅದಕ್ಕೆ ಅವನ ಹಿಂದೆ ಬಿದ್ದು ನಿಮ್ಮ ಅಕ್ಕನ ಮದುವೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ನಿಧಿಗೆ ತುಂಬ ಬೇಜಾರಾಗುತ್ತೆ. ಕರ್ಣನ ತಂದೆ ನಿಧಿಗೆ ತುಂಬಾ ಅವಮಾನ ಮಾಡ್ತಾರೆ. ಅರ್ಧದಲ್ಲೇ ಕಾರಿಂದ ಇಳಿಸ್ತಾರೆ. ಆಗ ನಿಧಿ ಅಳ್ತಾ ತುಂಬ ಬೇಜಾರಿಂದ ಮನೆಗೆ ಬರ್ತಾಳೆ. ಕರ್ಣ ಸರ್ ಅಂತ ಪ್ರೀತಿ ಮಾಡ್ತಿದ್ದ ಗೊಂಬೆ ಜೊತೆ ಮಾತಾಡ್ತಾ, ಕರ್ಣ ಸರ್, ನಾನು ನಿಮ್ಮ ಆಸ್ತಿ ಅಂತಸ್ತು ಹಣ ನೋಡಿ ಪ್ರೀತಿ ಮಾಡಿಲ್ಲ, ನಿಮ್ಮನ್ನು ನಿಜವಾಗ್ಲೂ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಳ್ತಿರ್ತಾಳೆ. ಅಕ್ಕನ ಮದುವೆಯಿಂದ ಕರ್ಣ ಸರ್ನ ದೂರ ಇಡಬೇಕು, ಅವರಿಂದ ಯಾವ ಹೆಲ್ಪ್ ತೊಗೋಬಾರ್ದು ಅಂತ ಡಿಸೈಡ್ ಮಾಡ್ತಾಳೆ. ಆದರೆ ನಿಧಿ ಅಜ್ಜಿ ಶಾಂತಿ ಎಲ್ಲದಕ್ಕೂ ಕರ್ಣ, ಎಲ್ಲ ಕೆಲಸಕ್ಕೂ ಕರ್ಣನೇ ಮುಂದೆ ಇರಬೇಕು ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಕರ್ಣ ನಿಧಿ ಮನೆಗೆ ಬರ್ತಾನೆ. ಆಗ ನಿಧಿ ಕರ್ಣನ ಅವಾಯ್ಡ್ ಮಾಡ್ತಿರ್ತಾಳೆ. ಆಗ ಏನೋ ಸಾಮಾನು ತರಲು ಕರ್ಣನ ಅಜ್ಜಿ ಕರ್ಣನಿಗೆ ಲಿಸ್ಟ್ ಕೊಡ್ತಾರೆ. ಅದೇ ಟೈಮಲ್ಲಿ ನಿಧಿ ಅಜ್ಜಿ ಕರ್ಣನಿನ ಜೊತೆ ನಿಧಿನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ನಿಧಿ ಅಜ್ಜಿ ನನ್ನನ್ನು ಕಳಿಸ್ತಿದ್ದಾರೆ ಅಂತ ಬೇಜಾರಲ್ಲೇ ಕರ್ಣನ ಜೊತೆ ಹೋಗ್ತಾಳೆ. ಕರ್ಣ ಮತ್ತು ನಿಧಿ ಶಾಪಿಂಗ್ ಮಾಡ್ತಿರ್ಬೇಕಾದ್ರೆ ನಿಧಿ ಡ್ರೆಸ್ ಟೈ ಬಿಚ್ಚೋಗಿರುತ್ತೆ. ಅದನ್ನು ಕರ್ಣ ನೋಡಿ ನಿಧಿಗೆ ಹೇಳ್ತಾನೆ. ಅದನ್ನು ನೋಡಿದ ನಿಧಿ ಟ್ರಯಲ್ ರೂಮಿಗೆ ಹೋಗಿ ಎಷ್ಟೇ ಟ್ರೈ ಮಾಡಿದ್ರೂ ಆ ಡ್ರೆಸ್ ಟೈ ಕಟ್ಟೋಕೆ ಆಗದೆ ಇರೋದ್ರಿಂದ ನಿಧಿ ಕರ್ಣನಿಗೆ ಕರೀತಾಳೆ. ಆಗ ಕರ್ಣ ಬಂದು ನಿಧಿ ಡ್ರೆಸ್ ಟೈ ಕಟ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.